ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಬಾಗಲೂರು ಮೈದಾನದಲ್ಲಿ ಆಯೋಜಿಸಿದ್ದ ಜಾಲ ಹಬ್ಬದಲ್ಲಿ ಕಂಡುಬಂದ ದೃಶ್ಯಗಳಿವು. ಯುವಕರಿಗಾಗಿ ವಾಲಿಬಾಲ್, ಕಬಡ್ಡಿ ಮತ್ತಿತರ ಕ್ರೀಡಾ ಸ್ಪರ್ಧೆಗಳು, ಮಹಿಳೆಯರಿಗಾಗಿ ರಂಗೋಲಿ ಹಾಗೂ ಮಕ್ಕಳಿಗಾಗಿ ಚಿತ್ರಕಲೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಪೋಷಕರು ಮಕ್ಕಳೊಂದಿಗೆ ಗ್ರಾಮೀಣ ಆಟಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಸಂಭ್ರಮಿಸಿದರು. ನಮ್ಮೂರ ಹೆಮ್ಮೆ ಕಾರ್ಯಕ್ರಮದ ಅಡಿಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ 800 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಒಬ್ಬ ಟಾಪರ್ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್, ಅತ್ಯುತ್ತಮ ಅಂಕ ಗಳಿಸಿದ 10 ವಿದ್ಯಾರ್ಥಿಗಳಿಗೆ ಟ್ಯಾಬ್ ಹಾಗೂ 5 ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ವಾಚ್ ವಿತರಿಸಲಾಯಿತು. ಸಂಗೀತ ಸಂಯೋಜಕ ಚಂದನ್ ಶೆಟ್ಟಿ ಮತ್ತು ತಂಡದಿಂದ ಆಯೋಜಿಸಿದ್ದಂತಹ ಸಂಗೀತ ರಸಸಂಜೆ ಕಾರ್ಯಕ್ರಮ ಪ್ರೇಕ್ಷಕರನ್ನು ರಂಜಿಸಿತು. ವಸ್ತು ಪ್ರದರ್ಶನದಲ್ಲಿ 70ಕ್ಕೂ ಹೆಚ್ಚು ಮಳಿಗೆಗಳನ್ನು ಸ್ಥಾಪಿಸಲಾಗಿತ್ತು. ಇದೇ ವೇಳೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಮಾತನಾಡಿ, ಜನಸಂಖ್ಯೆ ಮತ್ತು ಕ್ಷೇತ್ರ ಬೆಳವಣಿಗೆಯಾಗುತ್ತಿದ್ದಂತೆ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿರುತ್ತವೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ವಾಸಿಸೋ ಜನರ ಗುಣಮಟ್ಟದ ಜೀವನ ಸುಧಾರಣೆಯಾಗಬೇಕಾದರೆ ಅಭಿವೃದ್ಧಿಯ ಜೊತೆಗೆ ಶಿಕ್ಷಣ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಬೇಕು. ಅಲ್ಲದೆ ನಾಡಿನ ಕಲೆ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದರ ಜೊತೆಗೆ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಮಕ್ಕಳು, ಯುವಜನತೆ ಹಾಗೂ ನಾಗರಿಕರನ್ನು ಒಳಗೊಂಡಂತೆ ಕುಟುಂಬ ಸದಸ್ಯರೆಲ್ಲರೂ ಒಟ್ಟಾಗಿ ಸೇರಿ ಸಂಭ್ರಮಿಸಬೇಕೆಂಬ ಉದ್ದೇಶದಿಂದ 2 ದಿನಗಳ ಜಾಲ ಹಬ್ಬ ಆಯೋಜಿಸಲಾಗಿತ್ತು ಎಂದು ತಿಳಿಸಿದರು. ಸಾಮಾಜಿಕ ಕಾರ್ಯಕರ್ತೆ ಸನ್ಮಾನ್ಯ ಶ್ರೀಮತಿ ಮೀನಾಕ್ಷಿ ಶೇಷಾದ್ರಿರವರು, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಕೆ ಅಶೋಕನ್ ರವರು, ಸದಸ್ಯ ದಾನೇಗೌಡ, ಕಾಂಗ್ರೆಸ್ ಮುಖಂಡರಾದ ಎನ್ಎನ್ ಶ್ರೀನಿವಾಸಯ್ಯ, ಎಂ ಜಯಗೋಪಾಲಗೌಡ, ಎನ್ ಕೆ ಮಹೇಶ್ ಕುಮಾರ್, ಎ ಕೆಂಪೇಗೌಡ, ಪುಟ್ಟು ಆಂಜಿನಪ್ಪ, ಡಿ ಜಗನ್ನಾಥ್, ಜೆ ಮುನಿಗೌಡ, ಬಿ ಕೆ ನಾರಾಯಣಸ್ವಾಮಿ, ಸಿಂಗಹಳ್ಳಿ ವೆಂಕಟೇಶ್, ವಿ ನಂಜೇಗೌಡ, ಜಯಕುಮಾರ್, ಬಿಜಿ ನಟರಾಜ್, ಸೈಯದ್ ಶಬ್ಬೀರ್, ಪ್ರತಿಷ್ಠ್ ಕೆಂಪೇಗೌಡ, ಮರಳುಕುಂಟೆ ನಾಗರಾಜ್, ಪಿ ರಾಹುಲ್, ಮಧುಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಮುಖಂಡರು ಭಾಳ ಅಚ್ಚುಕಟ್ಟಾಗಿ ಈ ಮೈದಾನವನ್ನು ನಮಗೆ ಕ್ಲೀನ್ ಮಾಡಿಕೊಟ್ಟು ಮತ್ತು ಭಾಳ ಅಚ್ಚುಕಟ್ಟಾಗಿ ಇರೋದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಕಬಡ್ಡಿ ಮತ್ತು ವಾಲಿಬಾಲ್ ಕ್ರೀಡೆಯನ್ನು ಎಲ್ಲ ಅಚ್ಚುಕಟ್ಟಾಗಿ ನಡೆಸಿಕೊಂಡಂಥ ಯೂತ್ ಕಾಂಗ್ರೆಸ್ನ ಹುಡುಗರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳ್ತೀನಿ. ಮತ್ತು ಹೆಚ್ಚಿನದಾಗಿ ನಮ್ಮ ಎಲ್ಲ ಹಳ್ಳಿಯ ಮುಖಂಡರು ಏನು ಎಸ್ಎಲ್ಸಿ ಮತ್ತು ಪಿಯುಸಿ ಸ್ಟೂಡೆಂಟ್ಗಳ ಮಾರ್ಕ್ಸ್ ಕಾರ್ಡ್ ಮತ್ತು ಅವರನ್ನ ಎಲ್ಲ ಬಯೋಡೇಟಾವನ್ನು ಕಲೆಕ್ಟ್ ಮಾಡಿ 1 ತಿಂಗಳಿಂದ ತಂದಿದ್ದರು. ಅವರೆಲ್ಲ ಮುಖಂಡರಿಗೆ ನಾನು ಈ ವೇದಿಕೆ ಮುಖಾಂತರ ಅವರೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮತ್ತು ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ಇದೇ ರೀತಿಯಲ್ಲಿ ನಡೀಬೇಕು ಅಂತ ನಮ್ಮ ಜೊತೆ ಪ್ರತಿ ಮೀಟಿಂಗಲ್ಲೂ ಮೀಟಿಂಗ್ ಮಾಡಿ ನಮ್ಮ ಮೀನಾಕ್ಷಿ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಸ್ಫೂರ್ತಿದಾಯಕರಾದ ಕೃಷ್ಣ ಭೈರೇಗೌಡರಿಗೆ ಈ ವೇದಿಕೆ ಮುಖಾಂತರ ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು ಎಲ್ಲ ಮುಖಂಡರು. ನಮ್ಮ ಮನೆಗೆ ನಾಡಿನ ದಾರಿ ದೀಪ ಯಾರು ಅಂತ ಹೇಳಿದ್ರೆ ಹಾರ್ಡ್ ವರ್ಕಿಂಗ್ ಯಂಗ್ಸ್ಟರ್ಸ್. ನಮ್ಮ ದೇಶಕ್ಕೆ ಆಸ್ತಿ, ನಮ್ಮ ದೇಶದ ಶಕ್ತಿ. ನಮ್ಮ ಮನೆಗೆ ನಾಡಿನ ದಾರಿ ದೀಪ ಯಾರು ಅಂತ ಹೇಳಿದ್ರೆ ಹಾರ್ಡ್ ವರ್ಕಿಂಗ್ ಯಂಗ್ಸ್ಟರ್ಸ್. ನಮ್ಮ ದೇಶಕ್ಕೆ ಆಸ್ತಿ, ನಮ್ಮ ದೇಶದ ಶಕ್ತಿ, ನಮ್ಮ ದೇಶದ ಭವಿಷ್ಯ. ಒಳ್ಳೆ ಮ್ಯಾಚ್ ಇತ್ತು. 2 ದಿನ ನೀಟಾಗಿ ಊಟ ಎಲ್ಲ ಕೊಟ್ರು. ಒಳ್ಳೆ ಆರ್ಗನೈಸೇಷನ್ ಚೆನ್ನಾಗಿತ್ತು. ನೈಸ್ ಎಕ್ಸ್ಪೀರಿಯನ್ಸ್. ಚಿಕ್ಕ ಹುಡುಗರಿಗೆಲ್ಲ ಒಳ್ಳೆ ಹೆಲ್ಪ್ ಮಾಡ್ತಾರೆ. ಫ್ಯೂಚರ್ ಡೆವಲಪ್ ಮಾಡಕ್ ಪ್ಲಾನ್ ಮಾಡ್ತಾರಲ್ಲ. ಈ ತರ ಎಲ್ಲ ಕರೆದು ನಂಗೆ ಕೊಟ್ರೆ ನಂಗೆ ಇನ್ನ ಮೋಟಿವೇಶನ್ ಆಗುತ್ತೆ. ನಂಗೆ ತುಂಬಾ ಖುಷಿ ಆಗುತ್ತೆ ಈ ತರ ಎಲ್ಲ ಕೊಡೋದಕ್ಕೆ. ಮತ್ತೆ ನಾನು ಇನ್ನ ಮಾರ್ಕ್ಸ್ ತೆಗಿಬೇಕಂತ ತುಂಬಾ ಅನ್ಸುತ್ತೆ. ಇದನ್ನ ಕೊಟ್ಟಿರೋದಕ್ಕೆ ಕೃಷ್ಣ ಭೈರೇಗೌಡರಿಗೆ ತುಂಬಾ ಥ್ಯಾಂಕ್ಸ್. ತುಂಬಾ ಸಂತೋಷ ಆಗ್ತೈತಿ ಸರ್. ಮಕ್ಕಳಿಗೆ ಎಲ್ಲ ಬಡವರಿಗೆ ಅಂತ ಹೇಳಿ ಹೆಲ್ಪ್ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಿದೆ. ಅವರು ಒಂದು ದೂರದೃಷ್ಟಿ ಮನುಷ್ಯ. ಅವರು ಇದೇ ರೀತಿ ಅವರು ಒಳ್ಳೆ ಕೆಲಸ ಮಾಡಿ ನಾವು ಅವ್ರ ಸಪೋರ್ಟ್ ಆಗಿರ್ತೀವಿ. ನಂಗೊಂಥರ ಗ್ರೇಟ್
ಗ್ರೇಟ್ ಅನ್ಸುತ್ತೆ. ಇವ್ರು ಯಾವಾಗ್ಲೂ ಈ ತರ ಮಾಡ್ಕೊಂಡು ಹೋದ್ರೆ ಮುಂದೆ ಬರೋರ್ಗು ಇನ್ನೂ ನಾವು ತೆಗಿಬೇಕಪ್ಪ ಅನ್ನೋ ಒಂದು ಮೋಟಿವೇಶನ್ ಕೊಟ್ಟಂಗ ಆಗುತ್ತೆ. ತುಂಬಾ ಚೆನ್ನಾಗಿ ಅನಿಸ್ತಿದೆ. ಎಲ್ಲಾರ್ಗು ಲೈಕ್ ಯೂತ್ ಇವಾಗ ಎಲ್ಲಾರ್ಗು ಸಪೋರ್ಟ್ ಮಾಡ್ತಾ ಇದಾರೆ. ಎಲ್ಲಾರ್ಗು ಒಬ್ರು ಟ್ಯಾಲೆಂಟ್ ಇರುತ್ತೆ ಅಲ್ಲ, ಎಲ್ಲಾರ್ಗು ಲೈಕ್ ಗುರ್ತಿಸ್ತಾ ಇದಾರೆ ಅವ್ರಿಗೆ. ಇಟ್ಸ್ ಲೈಕ್ ನಾವೆಲ್ಲ ಇದ್ದಾಗ ಯಾರು ಗುರ್ತಿಸ್ತಿದಿಲ್ಲ ನಮ್ ಟ್ಯಾಲೆಂಟ್ ನ ಇಲ್ಲ. ಸೊ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಹಿ ಇಸ್ ವೆರಿ ಪಾಸಿಟಿವ್ ಆಕ್ಚುಲಿ, ಬಟ್ ಈಸ್ ಡೂಯಿಂಗ್ ವೆರಿ ವೆಲ್. ಈ ತರದವ್ರೊಬ್ರು ಬೇಕಿತ್ತು ನಿಜವಾಗ್ಲೂ. ಕಾಲೇಜು, ಮನೆ, ಸ್ವಲ್ಪ ಮಾಲು, ಸಿನಿಮಾ ಬಿಟ್ರೆ ಯಂಗ್ಸ್ಟರ್ಸ್ ಗೆ ಎಂಟರ್ಟೈನ್ಮೆಂಟ್ ಕಡಿಮೆ. ಇವತ್ತಿನ ಈ ಪ್ರೋಗ್ರಾಮ್ ಯಂಗ್ಸ್ಟರ್ಸ್ ಗೆ ಒಂದಲ್ಲ ಒಂದು ರೀತಿಯ ಆಪರ್ಚುನಿಟಿಯನ್ನ ಕೊಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಪ್ರೋಗ್ರಾಮ್